ಕೆಲವು ಜನಕ್ಕೆ ಆಸೆ ಇರುತ್ತೆ, ಐ ವಾಂಟ್ ಟು ಬಿ ದ ಫಸ್ಟ್ ಅಂತ, ನಾನು ಮೊದಲನೇ ಸ್ಥಾನದಲ್ಲಿ ಇರ್ಬೇಕಂತ. ಆದ್ರೆ ನಿನ್ನ ಮೊದಲನೇ ಸ್ಥಾನದಲ್ಲಿ ದೇವರನ್ನ ಇಟ್ಟಿಲ್ಲ ಅಂದ್ಮೇಲೆ ನೀನು ಹೆಂಗೆ ಮೊದಲನೇ ಸ್ಥಾನದಲ್ಲಿ ಬರ್ತಿ? ನಿನ್ನ ಕುಟುಂಬದಲ್ಲಿ ಯೇಸು ಸ್ವಾಮಿಗೆ ಮೊದಲನೇ ಸ್ಥಾನದಲ್ಲಿ ಇಲ್ಲ, ನಿನ್ನ ಕುಟುಂಬ ಮೊದಲನೇ ಸ್ಥಾನದಕ್ಕೆ ಇರೋಕ್ಕಾಗುವುದಿಲ್ಲ. ನಿನ್ನ ಕೆಲಸದಲ್ಲಿ ಪ್ರಾರ್ಥನೆ ಇಲ್ಲ, ದೇವರಿಗೆ ಮೊದಲನೇ ಸ್ಥಾನದಲ್ಲಿ ಇಲ್ಲ, ನಿನ್ನ ಕೆಲಸದಲ್ಲಿ ಮೊದಲನೇ ಸ್ಥಾನ ನೀನು ಹೇಗೆ ಬರಲಿಕ್ಕೆ ಸಾಧ್ಯ? ಒಂದು ಯೋಚನೆ ಮಾಡ್ಕೋ. ಯೋಸೇಫನು ಸ್ಥಾನಮಾನ ಹೆಚ್ಚಳ ಆಯಿತು, ಅದನ್ನ ಯೋಸೇಫ ಬಯಸಲಿಲ್ಲ, ಬಟ್ ದೇವರು ಯೋಸೇಫನ್ ನೋಡಿ ಕೊಟ್ರು. ದಾವೀದನು ದೇವರಲ್ಲಿ ವಿಶ್ವಾಸವಾಗಿದ್ದು ಭಕ್ತಿ ಮಾಡಿದ ಕಷ್ಟಗಳಲ್ಲಿ ಕೂಡ ದೇವರು ದಾವೀದನ ಜೀವಿತ ನೋಡಿ ಕೊಟ್ರು. ದೇ ಬಿಕಮ್ ಫಸ್ಟ್ ಇನ್ ಗಾಡ್, ಬಿಕಾಸ್ ದೇ ಹ್ಯಾಡ್ ದಟ್ ಸೋರ್ಟ್ ಆಫ್ ಫೇತ್. ಆ ರೀತಿ ನಂಬಿಕೆ ಇದ್ದಿದ್ದಕ್ಕೆ ಮೊದಲನೇ ಸ್ಥಾನ ದೇವ್ರಿಗೆ ಕೊಟ್ರು. ನೀನು ನಿನ್ನ ಕುಟುಂಬಕ್ಕೆ ಮೊದಲನೇ ಸ್ಥಾನ ದೇವ್ರಿಗೆ ಕೊಡು, ಬೇಕಾದದ್ದು ಕೊಡ್ತಾರೆ. ಇಲ್ಲಿವರೆಗಿದ್ದಂತ ಅವಮಾನಗಳು ಕ್ಷಣಾರ್ಧದಲ್ಲಿ ದೇವರು ದೂರ ಮಾಡ್ತಾರೆ. ಇಲ್ಲಿವರೆಗಿದ್ದಂತ ಸಾಲದ ಬಾಧೆಗಳು ಕ್ಷಣಾರ್ಧದಲ್ಲಿ ದೇವರು ದೂರ ಮಾಡ್ತಾರೆ. ಇಲ್ಲಿವರೆಗಿದ್ದಂತ ಅವಮಾನಗಳು ಕ್ಷಣಾರ್ಧದಲ್ಲಿ ದೇವರು ದೂರ ಮಾಡ್ತಾರೆ. ಇಲ್ಲಿವರೆಗೆ ನಿನಗೆ ತೀರದ ಬಾಧೆಗಳು ಏನೇ ಇದ್ರು ಕೂಡ ಕ್ಷಣಾರ್ಧದಲ್ಲಿ ದೇವರು ದೂರ ಮಾಡ್ತಾರೆ. ದಟ್ ಈಸ್ ಪಾಸಿಬಲ್. ಬೈಬಲ್ ನೋಡ್ತೇವೆ, ಆ ಕ್ಷಣವೇ ಆಯಿತು ಎಂಬುದಾಗಿ ಬೈಬಲ್ ಅಲ್ಲಿ ಅನೇಕ ಕಡೆ ಅದ್ಭುತಗಳು ನೋಡ್ತೇವೆ. ಆ ಕ್ಷಣವೇ ಅದ್ಭುತವಾಯಿತು, ಆ ಕ್ಷಣವೇ ದೇವರು ಕಾರ್ಯ ನಡೆಸಿದ್ರು ಎಂಬುದಾಗಿ. ಇವಾಗ ದೇವ್ರು ನಿನಗೆ ಏನ್ ಕಾರ್ಯ ಮಾಡಬೇಕು? ಈ ಕ್ಷಣ ದೇವರು ನಿನಗಾಗ ಅದ್ಭುತ ಮಾಡುವಂತ ಕ್ಷಣ. ಯು ಬಿಲೀವ್ ಇಟ್, ನಂಬೋದನ್ನ ದೇವರ ಕಡೆಗೆ ಒಪ್ಪಿಸು, ದೇವರು ಸಹಾಯ ಮಾಡ್ತಾನೆ.